ಮತ್ತೆ ಕರಾವಳಿ ದೈವದ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಪದೇ ಪದೇ ಹಿನ್ನಡೆ. ಹೀಗಾಗಿ ಮತ್ತೆ ಕರಾವಳಿಯ ದೈವದ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇರುವಂಥದ್ದು. ಹಾಗಾಗಿ ಮತ್ತೆ ಕರಾವಳಿಯ ದೈವದ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇನ್ನು ಪ್ರದೋಷ ಮಾಫಿ ಸಾಕ್ಷಿಯಾದ ಬಳಿಕ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ. ಪತಿಯ ಒಳಿತಿಗಾಗಿ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಮಂಗಳೂರಿನ ಮಂದಾರ ಬೈಲು ರಕ್ತೀಶ್ವರಿಗೆ ಹರಕೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮಂತ್ರ ದೇವತೆ ಮತ್ತು ಗುಳಿಗ ದೈವಗಳ ಕೋಲದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಕರಾವಳಿಯ ಶಕ್ತಿಶಾಲಿ ದೈವಗಳ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಪ್ರಾರ್ಥನೆಯನ್ನ ಮಾಡ್ತಿರುವಂಥದ್ದು. ಪತಿಯ ಶೀಘ್ರ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಪ್ರಾರ್ಥಿಸ್ತಾ ಇದ್ದಾರೆ. ಇದೇನು ಮೊದಲ ಬಾರಿಗೆ ಅಲ್ಲ. ತನ್ನ ಪತಿಯ ಏಳಿಗೆಗಾಗಿ ತನ್ನ ಪತಿಯ ಒಂದು ವಿಜಯಲಕ್ಷ್ಮಿ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗ್ತಾನೆ ಇದ್ದಾರೆ. ಇತ್ತೀಚೆಗಷ್ಟೇ ಒಂದು ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ರು, ನೋಡ್ತಾ ಇರ್ಬೋದು. ಪತಿಯ ಒಳತಿಗಾಗಿ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಮಂಗಳೂರಿನ ಮಂದಾರ ಬೈಲು ರಕ್ತೇಶ್ವರಿಗೆ ಹರಕೆ ಸೇವೆಯನ್ನ ಮಾಡಿದ್ದಾರೆ. ಇನ್ನು ಮಂತ್ರ ದೇವತೆ ಮತ್ತು ಗುಳಿಗ ದೇವಗಳ ಕೋಲದಲ್ಲಿ ಭಾಗಿಯಾಗಿರುವಂಥದ್ದು ವಿಜಯಲಕ್ಷ್ಮಿ. ಪತಿಯ ಶೀಘ್ರ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಸಾಕಷ್ಟು ದೇವಾನುದೇವತೆಗಳಿಗೆ ಹರಕೆಯನ್ನ ಹೊತ್ತಿದ್ದಾರೆ. ಪತಿಯ ಶೀಘ್ರ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಹರಕೆಯನ್ನ ಹೊತ್ತಿರುವಂಥದ್ದು. ಈಗ ಮಂಗಳೂರಿನ ಮಂದಾರ ಬೈಲು ರಕ್ತೇಶ್ವರಿಗೆ ಹರಕೆ ಸೇವೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಮಂತ್ರ ದೇವತಾ ಮತ್ತು ಗುಳಿಗ ದೈವಗಳ ಕೋಲದಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿರುವಂಥದ್ದು. ಕರಾವಳಿಯ ಶಕ್ತಿಶಾಲಿ ದೈವ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇರುವಂತಹ ಕಾರಣದಿಂದ ಹರಕೆಯನ್ನ ಹೊತ್ಕೊಂಡಿರುವಂಥದ್ದು ಪತ್ನಿ ವಿಜಯಲಕ್ಷ್ಮಿ. ಪ್ರದೋಷ ಮಾಫಿ ಸಾಕ್ಷಿಯಾದ ಬಳಿಕ ಸಂಕಷ್ಟ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪತಿಯ ಒಳಿತಿಗಾಗಿ ದೈವದ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈಗ ಇತ್ತೀಚೆಗಷ್ಟೇ 11 ಪುಟಗಳ ಒಂದು ಮಾಫಿ ಸಾಕ್ಷಿಯನ್ನ ಪ್ರದೋಷ್ ಅವರು ಇಟ್ಟಿದ್ರು ಕೋರ್ಟ್ ಮುಂದೆ. ಹಾಗಾಗಿ ಇನ್ನಷ್ಟು ಸಂಕಷ್ಟ ಎದುರಾಗಿದೆ ದರ್ಶನ್ಗೆ. ಪತಿಯ ಒಳತಿಗಾಗಿ ಮಂಗಳೂರಿನ ಮಂದಾರ ಬೈಲು ರಕ್ತೇಶ್ವರಿಗೆ ಹರಕೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಮಂತ್ರ ದೇವತೆ ಮತ್ತು ಗುಳಿಗ ದೈವಗಳ ಕೋಲದಲ್ಲಿ ಭಾಗಿಯಾಗಿರುವಂಥದ್ದು. ಪತಿಯ ಶೀಘ್ರ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ.